ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ನಿನ್ನೆ ಸಂಜೆ ರಜತ್ ವಿನಯ್ನ ಬಂಧಿಸಿ ರಾತ್ರಿ ಬಿಟ್ಟು ಕಳುಹಿಸಿದ್ರು. ರೀಲ್ಸ್ನಲ್ಲಿ ಬಳಸಿದ್ದು ಫೈಬರ್ ಮಚ್ಚು ಅಂತ ದೃಢ. ಇವತ್ತು ಮತ್ತೆ ವಿಚಾರಣೆಗೆ ಹಾಜರಾಗಲು ಸೂಚಿಸಿರುವ ಬಸವೇಶ್ವರ ನಗರ ಪೊಲೀಸರು. ವಾರಾಂತ್ಯದಲ್ಲಿ ದೆಹಲಿಗೆ ಪ್ರಯಾಣಿಸಲಿರುವ ಕೆಎನ್ ರಾಜಣ್ಣ ಪುತ್ರ ರಾಜೇಂದ್ರ ಹನಿ ಟ್ರ್ಯಾಪ್ ಸಂಬಂಧ ಹೈಕಮಾಂಡ್ಗೆ ದೂರು ನೀಡುವ ಸಾಧ್ಯತೆ. ಹನಿ ಟ್ರ್ಯಾಪ್ ಜೊತೆಗೆ ಫೋನ್ ಟ್ಯಾಪಿಂಗ್ ಬಗ್ಗೆಯೂ ದೂರು ನೀಡಲಿರುವ ರಾಜಣ್ಣ. ಹನಿ ಟ್ರ್ಯಾಪ್ ಹಲ್ಚಲ್ನಲ್ಲಿ ಚೀಟಿ ಸದ್ದು. ಆಡಳಿತ ಪಕ್ಷದಿಂದಲೇ ವಿರೋಧ ಪಕ್ಷಕ್ಕೆ ಚೀಟಿ ರವಾನೆ ಅಂತ ಚರ್ಚೆ. ಚೀಟಿ ಕೊಟ್ಟವರ ಹುಡುಕಾಟಕ್ಕೆ ಮುಂದಾದ ಕಾಂಗ್ರೆಸ್. ಹನಿ ಟ್ರ್ಯಾಪ್ ಆರೋಪದ ಬೆನ್ನಲ್ಲೇ ಫೋನ್ ಟ್ಯಾಪ್ ಬಾಂಬ್. ಸಂವಿಧಾನ ಬದಲಾವಣೆ ಹೇಳಿಕೆ ವಿಚಾರವೂ ಅಸ್ತ್ರ. 3 ಅಸ್ತ್ರಗಳನ್ನು ಇಟ್ಕೊಂಡು ಡಿಸಿಎಂ ಡಿಕೆ ಶಿವಕುಮಾರ್ ಟಾರ್ಗೆಟ್ಗೆ ಬಿಜೆಪಿ ಪ್ಲಾನ್. ಮುಸ್ಲಿಂ ಮೀಸಲಾತಿ ನಿರ್ಧಾರ ಖಂಡಿಸಿ ಹೋರಾಟಕ್ಕೆ ಸಜ್ಜಾದ ಬಿಜೆಪಿಗೆ ದಳಪತಿ ಸಾಥ್. ಕುಮಾರಸ್ವಾಮಿ ನಿಖಿಲ್ ನಡೆಯಿಂದ ಜೆಡಿಎಸ್ ಶಾಸಕರಿಗೆ ಟೆನ್ಷನ್. ಮುಂಬರುವ ಚುನಾವಣೆಗಳಲ್ಲಿ ತೊಂದರೆ ಉಂಟಾಗುವ ಭೀತಿ. ಮಂಡ್ಯದ ಜನ ಛತ್ರಿಗಳು ಎಂದ ಡಿಕೆಶಿಗೆ ಕ್ಷಮೆ ಕೇಳಲು ನೀಡಿದ್ದ ಡೆಡ್ಲೈನ್ ಅಂತ್ಯ. ಡಿಕೆಶಿಗೆ ಛತ್ರಿ ಮೂಲಕವೇ ಉತ್ತರ ನೀಡಲು ರೈತರ ತಯಾರಿ. ಮಂಡ್ಯದಲ್ಲಿಂದು ರೈತರ ಸಂಘದ ನೇತೃತ್ವದಲ್ಲಿ ಬೃಹತ್ ಛತ್ರಿ ಚಳವಳಿ. ವಿಜಯನಗರ ಮಹಾನಗರ ಪಾಲಿಕೆಯ 35 ಸದಸ್ಯರು ಅನರ್ಹ. ಕೊನೆಗೂ ಅನರ್ಹತೆ ಅಸ್ತ್ರ ಬಳಸ್ತಾ ರಾಜ್ಯ ಕೈ ಸರ್ಕಾರ. ಇಂದು ಹೈಕೋರ್ಟ್ಗೆ ಪ್ರಾದೇಶಿಕ ಆಯುಕ್ತರ ವರದಿ ಸಲ್ಲಿಕೆ. ಕಾರ್ ಡ್ರೈವಿಂಗ್ ಮಾಡ್ತಿರುವಾಗಲೇ ಉದ್ಯಮಿಗೆ ಹೃದಯಾಘಾತ. ಕಾಂಪೌಂಡ್ಗೆ ಡಿಕ್ಕಿಯಾಗಿ ಕಾಂಗ್ರೆಸ್ ಮುಖಂಡ ಸುರೇಶ್ ಪೈ ಸಾವು. ದಾವಣಗೆರೆಯ ಬಿಐಟಿ ರೋಡ್ ಬಳಿ ಘಟನೆ. ನಟಿ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ. ಪ್ರೋಟೋಕಾಲ್ ದುರ್ಬಳಕೆ ಆಗಿರೋದು ದೃಢ. ಹೆಚ್ಚಿನ ತನಿಖೆ ಅವಶ್ಯಕತೆ ಇದೆ. 2 ಅಂಶಗಳ ಮೇಲೆ ವರದಿ ಸಿದ್ಧಪಡಿಸಿದ ಐಎಎಸ್ ಅಧಿಕಾರಿ ಗೌರವ್ ಗುಪ್ತಾ ಸಮಿತಿ. ಸಿಲಿಕಾನ್ ಸಿಟಿಯಲ್ಲಿ ಹೆಚ್ಚಿದ ವೀಲಿಂಗ್ ಹುಚ್ಚಾಟ. ಏರ್ಪೋರ್ಟ್ ರಸ್ತೆಯಲ್ಲಿ 3 ಬೈಕ್ಗಳಲ್ಲಿ ಸಾರ್ವಜನಿಕರಿಗೆ ಆವಾಜ್ ಹಾಕ್ತಾ ವೀಲಿಂಗ್. ಇತರೆ ವಾಹನ ಸವಾರರಿಗೆ ಆತಂಕ ಹುಟ್ಟಿಸಿದ ಪುಂಡರು. ಇನ್ಮುಂದೆ ಮನೆ ಬಾಗಿಲಿಗೆ ಬರುತ್ತೆ ನಂದಿನಿ ಇಡ್ಲಿ ದೋಸೆ ಇಟ್ಟು. ಇ ಕಾಮರ್ಸ್ಗೆ ಲಗ್ಗೆ ಇಟ್ಟ ಕರ್ನಾಟಕದ ಹೆಮ್ಮೆಯ ನಂದಿನಿ. ಬೇಡಿಕೆ ಹೆಚ್ಚಾದ ಹಿನ್ನೆಲೆ ಆನ್ಲೈನ್ನಲ್ಲೂ ಮಾರಾಟಕ್ಕೆ ಕೆಎಂಎಫ್ ಪ್ಲಾನ್. ನಂದಿನಿ ಹಾಲು ಪ್ರಿಯರಿಗೆ ಬಿಗ್ ಶಾಕ್. ದರ ಏರಿಕೆಯ ಸುಳಿವು. ಸಿಎಂ ರೆಡ್ ಸಿಗ್ನಲ್, ಕೆಎಂಎಫ್ ಅಧ್ಯಕ್ಷರಿಂದ ಗ್ರೀನ್ ಸಿಗ್ನಲ್. ದರ ಏರಿಕೆ ತೀರ್ಮಾನ ಆಗಿದೆ ಎಂದ ಭೀಮಾ ನಾಯಕ್. ನಾಗ್ಪುರದಲ್ಲಿ ಕೋಮು ಗಲಭೆಗೆ ಪ್ರಚೋದನೆ ಆರೋಪ. ಪ್ರಮುಖ ಆರೋಪಿ ಫಹೀಮ್ ಖಾನ್ನ ಮನೆ ಮತ್ತು ಇತರೆ ಕಟ್ಟಡಗಳ ಮೇಲೆ ಬುಲ್ಡೋಸರ್ ಅಸ್ತ್ರ. ಮಹಾರಾಷ್ಟ್ರ ಸರ್ಕಾರದಿಂದ ಕಿಡಿಗೇಡಿಗಳಿಗೆ ಜೆಸಿಬಿ ಪಾಠ. ಲೋಕಸಭಾ ಸದಸ್ಯರ ವೇತನ ಹೆಚ್ಚಳ. ಹಾಲಿ ಸಂಸದರ ವೇತನವನ್ನ 24% ಏರಿಕೆ. ತಿಂಗಳಿಗೆ 1,24,000 ಸ್ಯಾಲರಿ ಪಡೆಯಲಿದ್ದಾರೆ ಎಂಪಿಗಳು. ಬ್ಯಾಂಕ್ ಖಾತೆದಾರರಿಗೆ ಆರ್ಬಿಐನಿಂದ ಶಾಕ್. ಎಟಿಎಂ ಟ್ರಾನ್ಸಾಕ್ಷನ್ ಚಾರ್ಜ್ ಜಾಸ್ತಿ ಮಾಡೋ ಬಗ್ಗೆ ಡಿಸಿಷನ್. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಿರ್ಧಾರಕ್ಕೆ ಗ್ರಾಹಕರಿಗೆ ಟೆನ್ಷನ್. ಉತ್ತರ ಪ್ರದೇಶದ ಬರೇಲಿ ಜಿಲ್ಲೆಯಲ್ಲಿ ಗ್ಯಾಸ್ ಏಜೆನ್ಸಿ ಟ್ರಕ್ಗೆ ಬೆಂಕಿ. 300ಕ್ಕೂ ಹೆಚ್ಚು ಎಲ್ಪಿಜಿ ಸಿಲಿಂಡರ್ಗಳು ಸರಣಿ ಸ್ಫೋಟ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾದ ಸ್ಥಳೀಯ ಜನ. ಟಾಕ್ಸಿಕ್ ನ್ಯೂ ಶೆಡ್ಯೂಲ್ ಶೂಟಿಂಗ್. ಮುಂಬೈಗೆ ಹಾರಿದ ರಾಕಿಂಗ್ ಸ್ಟಾರ್ ಯಶ್. ವಾಣಿಜ್ಯ ನಗರಿಯಲ್ಲಿ ನಡೆಯಲಿದೆ ಯಶ್ ಕಿಯಾರಾ ನಡುವಿನ ದೃಶ್ಯಗಳ ಚಿತ್ರೀಕರಣ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.